ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವೈಷ್ಣವಿ ಸ್ಕೂಲಿಗೆ ಹೋಗ್ತಿದ್ದೀನಿ ಗೈಸ್. ನಾನು ಆಂಟಿ ಅವಳ ಸ್ಕೂಲಲ್ಲಿ ಫಂಕ್ಷನ್ ಐತೆ, ಆ್ಯನಿವಲ್ ಡೇ. ಅವಳು ಡ್ಯಾನ್ಸ್ ಸೇರ್ಕೊಂಡವಳೆ. ಸೊ ಹಂಗಾಗಿ ಬಾಬಾ ಅಂತಿದ್ದು. ಸೊ ಹಂಗಾಗಿ ನಾನು ಆಂಟಿ ಇಬ್ಬರು ಹೋಗ್ತಾ ಇದ್ದೀವಿ ಗೈಸ್. ಚಿಕ್ಕಪ್ಪಂಗೇನೋ ಕೆಲಸ ಐತೆ ಅಂತ ಹೊಸ ಮನೆ ಹತ್ರ ಹೋಯ್ತೈತೆ. ಸೊ ಎಲ್ಲ ರೆಡಿ ಆಗೋರೆ. ವೈಶ್ ಹಾಯ್, ರೆಡಿ ಆಗಿಬಿಟ್ಟು ಮಿರ ಮಿಂಚುತ್ತಿದ್ದಾಳೆ. I would also like to extend my heartfelt thanks to all other dignitaries who graced this occasion with their presence. ಗೈಸ್, ವೈಷ್ಣವಿ ಡ್ಯಾನ್ಸ್ ಸಖತ್ತಾಗಿ ಆಡಿದ್ಲು. ಹೆಂಗಾಡಿದ್ಲೆ ನಿನ್ನ ಮಗಳು ಡ್ಯಾನ್ಸ್ನ? ಕುಂಟು ಕುಪ್ಪಡಿಸ್ಬಿಟ್ಲು. ಮರ್ತೋಯ್ತಂತೆ ಗೈಸ್. ಯಾಕೆ ಊರಿಗೆ ಕದ್ದಿದ್ಕೆ ಏನಂದು ಗೊತ್ತಾ, ನನಗೆ ಫುಲ್ಲು ಕಾಲು ನಾವು ಪ್ರಾಕ್ಟೀಸ್ ಮಾಡಿ 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 ಅಂದ್ಲು. ಇವಾಗ ನೋಡಿದ್ರೆ ಈ ಥರ ಹೇಳ್ತಾವಳೆ. ಗೈಸ್, ವೈಷ್ಣವಿ ಸ್ಕೂಲಿಗೆ ಹೋಗಿದ್ದು ಬಂದ್ವಿ. ಇವಾಗ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ದೀಪು ಮತ್ತು ನಮ್ಮ ತಾತ ಬಂದಿದ್ದಾರೆ. ಸಿಟಿಗೆ ಹೋಗಬೇಕು ದೀಪು ಬಟ್ಟೆ ತಗೊಳ್ಳೋಕ್ಕೆ. ಅವತ್ತು ನಾವು ಶಾಪಿಂಗ್ ಮಾಡಿದ್ವಿ, ಅವ್ರು ಮಾಡಿರಲಿಲ್ಲ. ಸೊ ಹಂಗಾಗಿ ಬಂದಿದ್ದಾಳೆ. ಇವಾಗ ಹೋಗ್ಬಿಟ್ಟು ಶಾಪಿಂಗ್ ಹೋಗ್ಬೇಕು ಗೈಸ್. ಹೋಗೋಣ ಬನ್ನಿ, ನೋಡೋದ. ನಾವು ಅಷ್ಟು ತೊಗೊಂಡಿದ್ವಿ, ಅವಳು ಇನ್ನೆಷ್ಟು ತೊಗೋತಾಳೆ ಅಂತ ನೋಡೋದ. ಗೈಸ್, ನಮ್ಮ ತಾತನೂ ಫೋನ್ ಯೂಸ್ ಮಾಡ್ತಾರೆ ಗೈಸ್. ಅಪ್ಪ ಏನು ನೋಡ್ತಾ ಇದ್ಯಾ? ಏನು ನೋಡ್ತಾ ಇದ್ಯಾ? ಏನು ನೋಡ್ತಿದ್ಯಾ ಅಂದೆ. ಯೂಟ್ಯೂಬ್ ನೋಡ್ತವ್ರೆ ಗೈಸ್ ನಮ್ಮ ತಾತನು. ನಮ್ಮ ತಾತ ಫಸ್ಟ್ ನಮಗೆ ಬೈತಾಯಿತ್ತು, ಎಷ್ಟು ಫೋನ್ ನೋಡ್ತೀರಾ, ಎಷ್ಟು ಯೂಸ್ ಮಾಡ್ತೀರಾ ಅಂತ. ನನಗೆ, ನಮ್ಮ ಆಂಟಿಗೆ, ನಮ್ಮ ಅಮ್ಮಂಗೆಲ್ಲ. ಇವಾಗ ಅವರೇ ಎಲ್ಲೋಗು ಯೂಟ್ಯೂಬಲ್ಲಿ ಶಾರ್ಟ್ಸ್ಗಳನ್ನ ನೋಡ್ತಾ ಕೂತಿರ್ತಾರೆ ಅಲ್ಲಿ. ಅಪ್ಪ ಇನ್ನೂ ಫೋನ್ ನೋಡ್ತಾ ಇದೆ ಗೈಸ್. ಬಾ ಹೋಗದ, ಓಲಾ ಬುಕ್ ಮಾಡಿದ್ದೀನಿ ಬಾ ಹೋಗೋದ ಅಂದೆ ಗೈಸ್. ಈ ಫೋನು ಫಸ್ಟ್ ನನ್ನ ಹತ್ರ ಇತ್ತು, ಕೊಡಲಿದ್ನಪ್ಪ ಒಂದು ನಿಮಿಷ. ಈ ಫೋನ್ ಇಟ್ಕೊಯ್ದು. ಈ ಫೋನ್ ಫಸ್ಟು ನಾನು ಯೂಸ್ ಮಾಡ್ತಾ ಇದ್ದೆ ಗೈಸ್. ನಾನು ಯೂಸ್ ಮಾಡಬೇಕಾದ್ರೆ ಈ ಫೋನ್ ಎಷ್ಟು ಹೊಸದಾಗಿ ಇಟ್ಕೊಂಡಿದೆ. ಕೆಚ್ಚಾಕ್ಬಿಟ್ಟು ಮತ್ತೆ ಹೊಸದಾಗಿ ಇದನ್ನ ಹಾಕ್ತಿರೋದು. ಸ್ಟಾರ್ಟಿಂಗಿಂದ ನಾನು ಯೂಸ್ ಮಾಡಿ ತುಂಬ ವರ್ಷಗಳು ನಾನು ಯೂಸ್ ಮಾಡಿದೆ. ಅದಾದಮೇಲೆ ಜೊತೆಗೆ ಫೋನ್ ಹೋಯ್ತು. ಆಮೇಲೆ ನಾನು ಬೇರೆ ಫೋನ್ ತೊಗೊಂಡಿದ್ದು. ಅಪ್ಪ ನಂಗೆ ಏನು ಕೊಡಿಸ್ತೀಯ ಸಿಟಿಲಿ? ಏನು ಕೊಡಿಸ್ತೀಯಾ ಸಿಟಿಲಿ? ನನಗೆ ನಾನು ಕೊಡಿಸ್ತೀನಿ ಅಂದಿಲ್ಲ, ನೀನು ಕೊಡಿಸ್ಬೇಕು ನನಗೀಗ. ಸಂಕ್ರಾಂತಿ ಹಬ್ಬಕ್ಕೆ ಕೊಡಿಸ್ತಾರೆ ಈಗ. ಇನ್ನೇನು ಬಂತಲ್ಲ, ಕೊಡಿಸ್ಬಿಡಿ ಈಗ. ನೋಡಿ, ಒಂದು ಜೊತೆ ಬಟ್ಟೆ ಕೊಡ್ಸಲ್ಲ ನಿಮ್ಮಪ್ಪ ನನಗೆ. ಯಾವುದು ಗೈಸ್? ನೋಡಿ, ನಾನು ಡಿ.ಪಿ ತೋರಿಸ್ಬಿಟ್ಟಿದ್ದು ಯಾವ ಬಟ್ಟೆ ಚೆನ್ನಾಗೈತೆ ಅಂತ. ಇದಕ್ಕಿಂತ ಬೇಕಪ್ಪ, ಎಷ್ಟು ಚೆನ್ನಾಗೈತೆ ನೋಡು. ನೋಡಿ ಗೈಸ್, ಇದು ನೋಡ್ಬಿಟ್ಟು ಹೆಂಗೆ ಹೇಳ್ತಾ ಇದೆ, ಏನು ಬಟ್ಟೆ ಅಂತ ತಗೊಂಡಿದ್ಯಾ ಅಂತ ನಾನು ಡಿ.ಪಿ ತೋರಿಸ್ಬಿಟ್ಟು. ಗೈಸ್, ನಂಗೆ ವರ್ಷ ಕೊಡಿಸ್ತಾಳೆ ಏನಾರ. ಗೈಸ್ ನೋಡಿ, ನಮ್ಮ ಅಪ್ಪ ಇದನ್ನ ತಗೋ ಅಂತ ಅಂದ್ಬಿಟ್ಟು ನೋಡೋದೆ ಇಷ್ಟಪಟ್ಟದೆ. ಅದೇನು ಮುತ್ಕೀರ ಹಾಕೊಳ್ಳೋದು, ಅದು ಇದು ಚೆನ್ನಾಗಿರ್ಬೇಕಾರೆ. ಗೈಸ್, ನಮ್ಮ ಅಪ್ಪಂಗೆ ಸೀರೆ ಇಷ್ಟ ಆಗ್ಬಿಟ್ಟೈತೆ ಅವಾಗಿಂದ. ಅದಕ್ಕೇನೆ ಹಿಡ್ಕೊಂಡು ನಮ್ಮ ಅಪ್ಪನೇ ಓಪನ್ ಮಾಡಿಬಿಟ್ಟು ಎಲ್ಲ ನೋಡ್ಬಿಡ್ತೈತೆ. ಓಯ್ ಬೇಬ್ಸ್, ನೋಡಿ ಗೈಸ್, ಚುಟ್ಟಿಗೆ ಹೆಂಗೆ ಲಿಫ್ಟಿಗೆ ಮೆತ್ಕ ಬಂದುಬಿಟ್ಟವಳೆ ಸಿಟಿಗೆ. ಹೌದು, ನಮ್ಮ ವಯಸ್ಸಿಗೆ ಒಂದು ಚೂರು ಹಾಕಿಲ್ಲ ಗೈಸ್. ಬಂದು ಡ್ರೆಸ್ ಮಾಡ್ಕೊಂಡು ಬಂದವಳು. ಇವಳು ನೋಡಿ, ಚುಟ್ಟಿಗೆ ಮೆತ್ಕೊ ಬಂದ್ಬಿಟ್ಟವಳು ಎಲ್ಲನೂ. ಬೇಬಿಮಾ ಬಾಯ್ಲಿ, ನನಗೆ ಈ ಥರ ಕೊಡಿಸು. ಚೆನ್ನಾಗಿಲ್ವಾ? ಚೆನ್ನಾಗಿಲ್ವಾ ಬಟ್ಟೆ? ಚೆನ್ನಾಗಿಲ್ವಾ? ಈ ಥರ ಬರುತ್ತೆ. ಈ ಥರ ಬಂದು ಇಲ್ಲಿ ಹೊಟ್ಟೆ ಕಾಣುತ್ತೆ. ಈ ಥರ ಬರುತ್ತೆ ಸಂಕ್ರಾಂತಿ ಹಬ್ಬಕ್ಕೆ. ಗೈಸ್, ಬಟ್ಟೆ ಮಾತ್ರ ತಗೊಳಲ್ಲ. ಏನೇ ಮಾಡ್ರು ನಮ್ಮಪ್ಪ, ಏನೇ ಹಿಂಸೆ ಮಾಡು, ನೀನು ಏನೇ ಮಾಡು, ಬಟ್ಟೆ ಮಾತ್ರ ಕೊಡ್ಸಲ್ಲ. ಒಂದು ನಮ್ಮಪ್ಪ ಅಷ್ಟು ಚಿಕ್ಕ ಯಾರು ಇಲ್ಲ. ವರ್ಷಕ್ಕೊಂದ್ಸಲ ಅಲ್ಲ ಗೈಸ್, ಯಾವಾಗಲೂ ಕೊಡ್ಸಲ್ಲ ನಮಗೆ. ಭ್ರಮೆ.
ನಮ್ಮಪ್ಪ ದುಡ್ಡು ಖರ್ಚು ಮಾಡಿಬಿಟ್ರೆ ಅದಕ್ಕೆ ಸರಿ ಗೈಸ್ ಹಾಕೊಂಡೆ ನೋಡ್ಬಿಟ್ಟು ಅವನ ಆಗಲಿ ಸೂಪರ್ ನೋಡಿ ಇವರು ಸೇಮ್ ಮನ್ವಿತ್ ತಗೊಂಡಿರೋದು ಬಟ್ 3 ಕಲರ್ ಚೇಂಜ್ 3 ಗೈಸ್ ನಮ್ಮಪ್ಪ ಹೆಂಗ್ ಚೌಕಸಿ ಮಾಡ್ತವ್ರು ನೋಡಿ 2,500 ಹೇಳಿದ್ರು ಅಂತ ಅಂದ್ಬಿಟ್ಟು ಅಯ್ಯೋ ಒಳ್ಳೆ ನಮ್ಮಪ್ಪ. ವೈಷ್ಣವಿ ನಿಮ್ಮ ತಾತ ಹೆಂಗೆ ಚೌಕಸಿ ಅಲ್ವಾ? ನನಗೂ ನಿಜ ಗೈಸ್ ನನಗೂ ಬರೋಕ್ಕೆ ಸುಮ್ಮನೆ ಬರ್ದ ನಂದೇ ಬರಲ್ಲ ಅಂತ ಈ ಬ್ಯಾಗ್ ಪೂರ್ತಿ ಶಾಪಿಂಗ್ ಮಾಡಿರೋದು ಗೈಸ್. ನಾವು ಅಷ್ಟು ಶಾಪಿಂಗ್ ಮಾಡಿದ್ದೀವಿ. ಟೈಮು 4:30 ಆಗೈತೆ. ಇನ್ನೂ ತಗೋತವ್ರೆ. ನಾವಿನ್ನೂ ಊಟ ಮಾಡಿದ ಹೊಟ್ಟೆ ಬೆರೆಸ್ತೈತೆ ಗೈಸ್. ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಹೋಟೆಲ್ಗೆ ಹೋಗ್ಬಿಟ್ಟು ಮತ್ತೆ ಶಾಪಿಂಗ್ ಮಾಡಬೇಕು. ಎಷ್ಟು ಶಾಪಿಂಗ್ ಮಾಡ್ತಾವ್ರೆ ಅಂದರೆ ಆಯ್ತಿಲ್ಲ. ನೀವು ಕಳಿಸ್ತೀಯಾ ಹಂಗಂದ್ರೆ ಗೈಸ್? ಫೈನಲಿ ಮನೆಗೆ ಬಂದ್ವಿ, ಶಾಪ್ ಮುಗಿಸ್ಕೊಂಡು. ನನಗಂತೂ ಕಾಲ ಸಿಕ್ಕಾಪಟ್ಟೆ ಇರ್ತದೆ. ಸುತ್ತಿ ನನಗೆ ಮನೆಗೆ 5:30 ಗೈಸ್ ಬಂದಾಗ ಏನಪ್ಪ ತುಂಬ ಹೊಟ್ಟೆ ಸೇಪ ಹೊಟ್ಟೆ ಹಸ್ತಿರತ್ಲಿ ಗೈಸ್. ಏನಾದ್ರು ಸಾಂಬಾರು ಹಾಕಿ ಅಂತವನೇ. ಹೊಟ್ಟೆ ಹಸ್ತಿಲ್ಲ ಅಂದಿದ್ರೆ ಇನ್ನೂ ಹೆಂಗಾಡ್ತಿದ್ದ ಗೊತ್ತಾ ಊಟ ಮಾಡೋಕ್ಕೆ. ಪೀಝಾ ತಿನ್ನಕ್ಕೆ ಏನು ಜಗಳ ಆಡ್ತಾರೋ. ಪೀಝಾ ತರಿಸಿದ್ವಿ ಗೈಸ್.